ರಾಜ್ಯದಲ್ಲಿ ಎಸ್ಐಆರ್ ಲೋಪ, ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಹೋರಾಟ. ಹೌದು, ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಅಕ್ರಮವಾಗಿ ನಡೀತಾ ಇದೆ. ಇದರಲ್ಲಿ ಸಾಕಷ್ಟು ಲೋಪಗಳಿವೆ ಅಂತ ಪ್ರತಿಪಕ್ಷಗಳ ಆರೋಪವನ್ನ ಮಾಡ್ತಾ ಇವೆ. ಅಷ್ಟೇ ಅಲ್ಲ, ಈಗ ದೂರನ್ನು ಕೂಡ ನೀಡಿದೆ. ಮಸೀದಿ, ಶಾಲೆ, ಕಲ್ಯಾಣ ಮಂಟಪಗಳಲ್ಲಿ ಅಕ್ರಮ ಎಸ್ಐಆರ್ ಅನ್ನ ವಿರೋಧಿಸಿ ದೂರು ಕೊಡಲಾಗಿದೆ. ದೆಹಲಿಯ ಕೇಂದ್ರ ಚುನಾವಣಾ ಆಯೋಗಕ್ಕೆ ಎನ್ಡಿಎ ನಾಯಕರು ದೂರು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ನೇತೃತ್ವದಲ್ಲಿ ಇಂದು ದೂರು ಸಲ್ಲಿಕೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರು ಸಲ್ಲಿಸ್ತಾರೆ. ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ನಿಖಿಲ್ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿರ್ತಾರೆ. ಲೋಪವಾಗಿರುವಂತಹ ಕಡೆಗಳಲ್ಲಿ ಮತ್ತೆ ಎಸ್ಐಆರ್ ನಡೆಸಬೇಕು ಅಂತ ಆಗ್ರಹಿಸಲಿದ್ದಾರೆ. ಹೋರಾಟವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ವಿಪಕ್ಷಗಳು ನಿರ್ಧಾರವನ್ನ ಮಾಡಿವೆ. ಈಗಾಗಲೇ ರಾಜ್ಯ ಚುನಾವಣಾ ಆಯುಕ್ತರಿಗೆ ಎನ್ಡಿಎ ನಾಯಕರು ದೂರು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಪ್ರತಿಪಕ್ಷಗಳಿಂದ. ಈ ನಿಟ್ಟಿನಲ್ಲಿ ಈಗ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ಡಿಎ ನಾಯಕರು. ಎಸ್ಐಆರ್ ಅಕ್ರಮ ಅಂತ ಚುನಾವಣಾ ಆಯೋಗಕ್ಕೆ ದೋಸ್ತಿ ದೂರು ಕೊಟ್ಟಿದೆ. ಬಿಎಲ್ಒಗಳ ಕಂಟ್ರೋಲ್ ಇರೋದು ಎಲೆಕ್ಷನ್ ಕಮಿಷನ್ ಕೈಯಲ್ಲಿ. ಕಾಂಗ್ರೆಸ್ ಹಸ್ತಕ್ಷೇಪ ಆರೋಪ ಅಲ್ಲಗಳೆದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಎಸ್ಐಆರ್ ವಿಚಾರದಲ್ಲಿ ಆರೋಪ ಮಾಡಿದ್ರೆ ಆತಂಕ ಪಡುವುದೇನಿಲ್ಲ. ಈಗಾಗಲೇ ದೂರು ಕೊಟ್ಟಿದ್ದಾರೆ, ತನಿಖೆ ಆಗಲಿ. ನಮ್ಮ ದೃಷ್ಟಿಯಲ್ಲಿ ಎಲ್ಲರನ್ನೂ ರಕ್ಷಿಸುವ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಸಚಿವ ಸತೀಶ್ ಜಾರಕಿಹೊಳಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರೂ ಮತದಾರರ ಪಟ್ಟಿಯಲ್ಲಿರಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳ್ತಾರೆ. ಆತಂಕ ಪಡುವಂಥದ್ದು ಏನೂ ಇಲ್ಲ. ಸೊ ಅವರು ಕಂಟ್ರೋಲ್ ಇರೋದು ಯಾರೇ ಇಲೆಕ್ಷನ್ ಕಮಿಷನ್ ಕಂಟ್ರೋಲ್ ಇದ್ದಾರೆ. ಅವರು ನಮ್ಮ ಕಂಟ್ರೋಲ್ ಪ್ರಶ್ನೆ ಇಲ್ಲ ಅದರಲ್ಲಿ. ಸೊ ಕಾನೂನುಬದ್ಧವಾಗಿ ನಡೀತಾ ಇದೆ. ಏನು ಡೌಟ್ಸ್ ಇದ್ದರೆ ಈಗಾಗಲೇ ದೂರು ಕೊಟ್ಟಿದ್ದಾರೆ, ತನಿಖೆ ಆಗಲಿ. ಕೊಡಲಿ, ತನಿಖೆ ಆಗಲಿ. ಅದರಲ್ಲಿ ಏನು ನಮ್ಮ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸೇರಿಸ್ತಾ ಇದ್ದೀವಿ. ನಮ್ಮ CM ಕೂಡ ಹೇಳಿದ್ದಾರೆ, ಎಲ್ಲರನ್ನೂ ನಾವು ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಅದರಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಅಂತಿಲ್ಲ, ಎಲ್ಲರೂ. ಬಿಜೆಪಿ ಎಸ್ಐಆರ್ನ ಬಗ್ಗೆ ಹಸಿ ಸುಳ್ಳು ಹೇಳುವ ಕೆಲಸ ಮಾಡ್ತಾ ಇದೆ. ಬಿಜೆಪಿಯ ಕೆಲ ಜವಾಬ್ದಾರಿತ ವ್ಯಕ್ತಿಗಳು ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ JDS ನಡೆಗೆ ಮಾಜಿ ಸಚಿವ HK ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯೂನ್ಯತೆ ಆಗಿದ್ರೆ ಸರಿಪಡಿಸೋದಕ್ಕೆ ಎಲೆಕ್ಷನ್ ಕಮಿಷನ್ ಇದೆ. ಬಂಗಾಳದ ರೀತಿ ಲಕ್ಷಾಂತರ ವೋಟ್ ತೆಗೆದು ಹಾಕುವ ಹುನ್ನಾರ ನಡೆದಿದೆ, ನಡಿಬಾರದು. ಕರ್ನಾಟಕದಲ್ಲಿ ಇದು ಸಾಧ್ಯ ಇಲ್ಲ. ಪ್ರತಿ ಬೂತ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ HK ಪಾಟೀಲ್. ಸರಿಯಾಗ್ತಾ ಇಲ್ಲ. ಈ ಚುನಾವಣಾ ಈ ಪ್ರಕ್ರಿಯೆಗಳು, ಮತ ಪಟ್ಟಿ ಪ್ರಕರಣಗಳು ಏನಿವೆ, ಇವುಗಳ ಬಗ್ಗೆ ಹಸಿ ಸುಳ್ಳು ಹೇಳ್ತಕ್ಕಂಥ, ಸಂಪೂರ್ಣವಾಗಿ ಜನರಿಗೆ ತಪ್ಪು ಮಾಹಿತಿ ನೀಡ್ತಕ್ಕಂಥ ಕೆಲಸವನ್ನು ಕೆಲವು ಜವಾಬ್ದಾರಿಯುತ ವ್ಯಕ್ತಿಗಳು, BJPಯ ಜವಾಬ್ದಾರಿಯುತ ವ್ಯಕ್ತಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ನಮ್ಮ ಗದಗಿನಲ್ಲೇ ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ರು. HK ಪಾಟೀಲ್ ಇರುವುದು 3 ಮತಗಳದಾವು ಅಂತೇಳಿ. ನಾನು ಅದರ ನೆಕ್ಸ್ಟ್ ಡೇನ ನಾನು ಗದಗಿನಲ್ಲಿದ್ದೆ. ಯಾರು 3 ಮಂದಿ HK ಪಾಟೀಲ್ ಇದ್ದರು, ಅವ್ರು 3 ಮಂದಿನೂ ಪತ್ರಿಕಾ ಪರಿಷತ್ತಿನೊಳಗೆ ಪ್ರೆಸೆಂಟ್ ಮಾಡಿ ಅವರ ಆಧಾರ, ಅವರ ID ಕಾರ್ಡ್, ಅವು ಎಲ್ಲವುಗಳನ್ನು ನಾನು ನನ್ನ ಜೊತೆಗೆ ಅವರಿಬ್ಬರು HK ಪಾಟೀಲ್ ಇದ್ದರು, ಅವರು ಆಧಾರ್ ಕಾರ್ಡ್ ಸಮೇತ ಪತ್ರಿಕೆ ಅವ್ರಿಗೆ ತೋರಿಸಿದ್ರು. ಅದಾದಮೇಲೆ ಹೇಳಿದ್ರು, ನನಗೆ ಅಲ್ಲಿ ಮಾಹಿತಿ ಹಿಂಗೆ ಕೊಟ್ಟಿದ್ದರು ಅಂತ ಹೇಳಿದ್ರು. ನಾನು ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಹಸಿ ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಏನೋ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.